ಶಾಮನೂರು ಕುಟುಂಬದ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬಂದಿದೆ. ಭೂ ಕಬಳಿಕೆ ಆರೋಪವನ್ನ ಬಿಜೆಪಿಯ ಶಾಸಕ ಬಿಪಿ ಹರೀಶ್ ಅವರು ಮಾಡಿದ್ರು. ಚಿಕ್ಕಬಿದರಿ ಗ್ರಾಮದ ಬಳಿ ಬೇನಾಮಿ ಹೆಸರಲ್ಲಿ ಹಳ್ಳ ಒತ್ತುವರಿಯಾಗಿದೆ ಅನ್ನುವಂತಹ ಆರೋಪ ಮಾಡಿದ್ದಾರೆ. ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆಯ ಗಡಿಯಲ್ಲಿರುವಂತಹ ಶಾಮನೂರು ಶುಗರ್ ಫ್ಯಾಕ್ಟರಿಯಿಂದ ನೂರಾರು ಎಕರೆ ಭೂಮಿ ಕಬಳಿಕೆ ಮಾಡಿದ್ದಾರೆ. ಆ ಪ್ರದೇಶದಲ್ಲಿನ ಹಳ್ಳವನ್ನು ಕೂಡ ಮುಚ್ಚಲಾಗಿದೆ ಅಂತ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರು ಶಾಮನೂರು ಕುಟುಂಬದ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಚಿಕ್ಕಬಿದರಿ ಗ್ರಾಮದ ಬಳಿ ಬೇನಾಮಿ ಹೆಸರಲ್ಲಿ ಹಳ್ಳ ಒತ್ತುವರಿಯಾಗಿದೆ ಅನ್ನುವಂಥ ಆರೋಪದ ಹಿನ್ನೆಲೆ ಸಮೀಕ್ಷೆಗೆ ರಚಿಸಿದ್ದ ತನಿಖಾ ತಂಡದಿಂದ ಸ್ಥಳ ಪರಿಶೀಲನೆ ಆಗಿದೆ. ಭೂ ದಾಖಲೆಗಳ ಜಂಟಿ ನಿರ್ದೇಶಕ ನಿಸಾರ್ ಅಹಮದ್ ನೇತೃತ್ವದ ತಂಡ ಒತ್ತುವರಿ ಆಗಿದೆ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಶಾಸಕ ಬಿಪಿ ಹರೀಶ್ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ರು. ಜಂಟಿ ಸಮೀಕ್ಷೆಗೆ ಇಲಾಖೆಯ ಆಯುಕ್ತರು ತಂಡವನ್ನ ರಚಿಸಿದ್ರು. ನವೆಂಬರ್ 10, 11, 12ರಂದು ಸರ್ವೆ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಫ್ಯಾಕ್ಟರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂರಾರು ಎಕರೆ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ. ಆ ಜಾಗದಲ್ಲಿದ್ದಂಥ ಹಳ್ಳವನ್ನು ಸಹ ಮುಚ್ಚಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಬಿಜೆಪಿಯ ಶಾಸಕ ಬಿಪಿ ಹರೀಶ್ ಅವರು ಶಾಮನೂರು ಕುಟುಂಬದ ವಿರುದ್ಧ ಮಾಡಿದರು. ಹೀಗಾಗಿ ಆ ಒಂದು ಸರ್ವೆಯನ್ನು ನಡೆಸೋದಕ್ಕೆ ನವೆಂಬರ್ 10, 11, 12ರಂದು ಸರ್ವೆಗೆ ನಿರ್ಧಾರವನ್ನು ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಒಂದು ಕಡೆ ಈ ವಿಚಾರ ಏನಿದೆ, ಶಾಮನೂರು ಕುಟುಂಬದ ವಿರುದ್ಧ ಕೇಳಿಬಂದಂಥ ಆರೋಪ, ಅವ್ರಿಗೆ ಸಂಬಂಧಪಟ್ಟಂಥ ಶಾಮನೂರು ಶುಗರ್ ಫ್ಯಾಕ್ಟ್ರಿ ಅಂತ ಇದೆ, ಎಲ್ರಿಗೂ ಕೂಡ ಗೊತ್ತದು. ಆ ಫ್ಯಾಕ್ಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂರಾರು ಎಕರೆ ಭೂಮಿಯನ್ನು ಕಬಳಿಸ್ಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಜಾಗಗಳು ಖರಾಬ್ ಜಾಗ ಅಂತೇಳಿ ಸರ್ವೆ ಆಫೀಸರ್ಸ್ಗಳು ಏನಿರ್ತಾರೆ ಅವರು ಅದನ್ನು ಮೆನ್ಷನ್ ಮಾಡಿರ್ತಾರೆ. ಈ ಹಳ್ಳ ಪಳ್ಳ, ಈ ಚರಂಡಿ ಇಂಥದ್ದೆಲ್ಲ ಹೋಗುತ್ತಲ್ಲ, ಅದೆಲ್ಲ ಖರಾಬ್ ಜಾಗ ಅಂತ. ಅದನ್ನು ಕೂಡ ಅವ್ರು ಬಿಟ್ಟಿಲ್ಲ. ಅದನ್ನು ಕೂಡ ಹಳ್ಳಗಳನ್ನೆಲ್ಲ ಮುಚ್ಚಿ ಅದನ್ನು ಕೂಡ ಭೂ ಕಬಳಿಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿ ಕಂಪ್ಲೇಂಟ್ ಕೊಡುವಂಥ ಕೆಲಸ ಆಗಿತ್ತು. ಈಗ ನವೆಂಬರ್ 10, 11, 12 3 ದಿನ ಸರ್ವೆ ಮಾಡಬೇಕು ಅಂತೇಳಿ ಈಗ ಇಲಾಖೆಯ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಏನು ತನಿಖಾ ತಂಡ ರಚಿಸಿದ್ರು, ಆ ತನಿಖಾ ತಂಡ ಈಗ ಸ್ಥಳ ಪರಿಶೀಲನೆಯನ್ನು ಮಾಡಿ ದಿನಾಂಕವನ್ನು ಕೂಡ ಸರ್ವೆಗೆ ನಿಗದಿಪಡಿಸಿದ್ದಾರೆ.